ಈ ವಿಡಿಯೋ ನೋಡಿ, ಇದರಲ್ಲಿ 10 million views ಇದೆ. Okay, so we saw this on TikTok, right? All right. Always pad. It is brand new. That, take it down so I can see it. Turn it around. Okay, look. You don't see anything on it. It's brand new. Obviously, I just took the back off. Now put it back up to the fucking light. That is mold. ನಿಮ್ಮನೇಲೂ ಕೂಡ ಈ ರೀತಿ ಪ್ಯಾಡಿನ ಟೆಸ್ಟ್ ಮಾಡಿದ್ರೆ ಈ ರೀತಿ ಮೌಲ್ಡ್ ಕಾಣಿಸುತ್ತೆ. ಅಂಡ್ ಇನ್ಸೈಡ್ ನೀವು ಪ್ಯಾಡಿನ ಓಪನ್ ಮಾಡ್ಬಿಟ್ಟು ಅದರ ಲೇಯರ್ಸ್ ಚೆಕ್ ಮಾಡಿದ್ರು ಕೂಡ ಅದು ಕ್ಲೀನ್ ಅಂಡ್ ಕ್ಲಿಯರ್ ಆಗಿರುತ್ತೆ. ಬಟ್ ನೀವು ಲೈಟ್ ಅಲ್ಲಿ ನೋಡಿದ್ರೆ ಈ ರೀತಿ ಬ್ಲಾಕ್ ಕಾಣಿಸುತ್ತೆ. ಯಾಕೆ ಅಂದ್ರೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಇಂದ ಇಲ್ಲಿ ಡಿಫ್ರೆಂಟ್ ಲೇಯರ್ಸ್ ಇರೋದ್ರಿಂದ ಲೈಟ್ ಡಿಫ್ರೆಂಟ್ ವೇಸ್ ಅಲ್ಲಿ ಸ್ಕ್ಯಾಟರ್ ಆಗುತ್ತೆ. ಆದ್ರಿಂದ ಇಲ್ಲಿ ಈ ರೀತಿ ಕಾಣಿಸುತ್ತೆ. ಇದು ಯಾವುದೇ ಒಂದು ಮೋಲ್ಡ್ ಅಲ್ಲ, ಇದು ಯಾವುದೇ ಒಂದು ಅನ್ಹೈಜೀನ್ ಅಲ್ಲ. ಹಾಗಾದ್ರೆ ಪ್ಯಾಡ್ಸ್ ಸೇಫ್ ಅಲ್ವಾ ಯೂಸ್ ಮಾಡೋದಕ್ಕೆ ಅಂತ ನಿಮ್ಮ ಪ್ರಶ್ನೆ ಇದ್ರೆ, ಪ್ಯಾಡ್ ಸೇಫ್ ಅಲ್ಲ. ಅದರಿಂದ ರ್ಯಾಷಸ್ ಆಗುತ್ತೆ. ಡಿಫ್ರೆಂಟ್ ಕೆಮಿಕಲ್ಸ್ ನ ಯೂಸ್ ಮಾಡ್ತಾರೆ. ನೋಡಿ, ಬೇರೆ ಪ್ರಾಡಕ್ಟ್ಸ್ ಗಳಿಗೆಲ್ಲ ಅವ್ರು ಏನೇನ್ ಇಂಗ್ರೀಡಿಯೆಂಟ್ಸ್ ನ ಹಾಕ್ಬೇಕು ಅಂತ ಅವರ ಪ್ರಾಡಕ್ಟ್ ಅಲ್ಲಿ ಮೆನ್ಷನ್ ಮಾಡ್ಬೇಕು, ಅದು ಕಂಪಲ್ಸರಿ. ಬಟ್ ಪ್ಯಾಡ್ ಗಳಿಗೆ, ಸ್ಯಾನಿಟರಿ ಪ್ಯಾಡ್ ಗಳಿಗೆ ಈ ರೀತಿ ಇಲ್ಲ. ಸ್ಯಾನಿಟರಿ ಪ್ಯಾಡ್ ಕಂಪಲ್ಸರಿ ಅವ್ರು ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅಂತ ಅದನ್ನ ಮೆನ್ಷನ್ ಮಾಡ್ಬೇಕು ಅನ್ನೋ ರೂಲ್ಸ್ ಇಲ್ಲ. ಆದ್ರಿಂದ ಯಾರು ಕೂಡ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ನ ಹಾಕಲ್ಲ. ಸೊ ಸಮ್ಟೈಮ್ಸ್ ಇದರಲ್ಲಿ ಫ್ಯಾಲೆಟ್ಸ್ ಕೂಡ ಇರ್ಬೋದು. ಫ್ಯಾಲೆಟ್ಸ್ ಎಲ್ಲ ಸೇಫ್ ಅಲ್ಲ, ಅದು ಹಾರ್ಮೋನ್ ನ ಡಿಸ್ಟರ್ಬ್ ಮಾಡುತ್ತೆ. ಸೊ ಬೆಟರ್ ಏನಂದ್ರೆ ಪೀರಿಯಡ್ಸ್ ಕಪ್ಸ್ ನ ಯೂಸ್ ಮಾಡಿ ಅಥವಾ ರಿಯೂಸಬಲ್ ಪ್ಯಾಂಟೀಸ್ ನ ಯೂಸ್ ಮಾಡಿ.